ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ನಮ್ಮ ಸಮಾಜದಲ್ಲಿ ಎಂತೆಂತಹ ಕ್ರೂರ ಮನಸ್ಥಿತಿಯ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳು ಇದ್ದಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ತುಮಕೂರು ಜಿಲ್ಲೆಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದೀಗ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೂರನೆಯ ಗಂಡನ ಮದುವೆ ಅಥವಾ ಪ್ರಿಯಕರನೊಂದಿಗೆ ಮದುವೆ ಆಗೋ ಕಾರಣಕ್ಕೆ ತಾನು ಮದುವೆ ಆಗಿರುವಂಥ ಎರಡನೇ ಗಂಡನನ್ನ ಸ್ವತಃ ಪ್ರಿಯಕರನ ಜೊತೆ ಸೇರಿ ಕೊಲೆಯನ್ನ ಮಾಡಿರ್ತಾಳೆ. ಆರಂಭದಲ್ಲಿ ಎಲ್ಲರೂ ಕೂಡ ಅವಳು ಹೇಳಿರುವಂಥ ಮಾತನ್ನ ನಂಬಿರ್ತಾರೆ. ಹೃದಯಘಾತ ಎಂಬ ರೀತಿಯಲ್ಲಿ ಬಿಂಬಿಸಿ ಬಿಟ್ಟಿರ್ತಾಳೆ. ಗಂಡನ ಸಾವಾದ ಬಳಿಕ ಕೇವಲ 20 ದಿನದ ಆಸುಪಾಸಿನಲ್ಲಿ ಮತ್ತೆ ಮದುವೆ ಆಗೋದಕ್ಕೆ ಪ್ರಾರಂಭಿಸಿ ಬಿಡ್ತಾಳೆ. ಆಗ ಕುಟುಂಬದವರಿಗೆ ಅನುಮಾನ ಕಾಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ದೂರು ಕೂಡ ಕೊಡ್ತಾರೆ. ಅದಾದ ಬಳಿಕ ಪೊಲೀಸರು ಒಂದು ವಿಧಿ ವಿಧಾನದ ಪ್ರಕಾರ ಊತು ಹಾಕಿರುವಂತಹ ಮೃತದೇಹವನ್ನು ಕೂಡ ಹೊರತೆಗೆದು ಅದಾದ ಬಳಿಕ ಒಂದು ಟೆಸ್ಟ್ಗೆ ಕಳಿಸಿದ ಬಳಿಕ ಹೃದಯಾಘಾತ ಅಲ್ಲ, ಬದಲಿಗೆ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನಿದು ಪ್ರಕರಣ? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಪತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಎಂದು ಬಿಂಬಿಸಿ ತರಾತುರಿಯಲ್ಲಿ ಅಂತ್ಯಕ್ರಿಯೆ ಮುಗಿಸಿ ಕೇವಲ 20 ದಿನಕ್ಕೆ ಮತ್ತೊಂದು ಮದುವೆಯಾಗಿದ್ದವಳ ಕತೆ ಸಿನಿಮಾ ಕಥೆಯನ್ನೇ ಮೀರಿಸುವಂತಿದೆ. ಪೊಲೀಸರ ಈ ಕತೆ ಕೇಳಿ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಎಂದು ಬಿಂಬಿಸಿ ತರಾತುರಿಯಲ್ಲಿ ಅಂತ್ಯಕ್ರಿಯೆ ಮುಗಿಸಿ ಕೇವಲ 20 ದಿನಕ್ಕೆ ಮತ್ತೊಂದು ಮದುವೆಯಾಗಿದ್ದಳು. ತುಮಕೂರು ಜಿಲ್ಲೆಯ ಹೆಬ್ಬೂರಿನ ದಾಸರಹಳ್ಳಿಯಲ್ಲಿ ನಡೆದ ಈ ಒಂದು ಘಟನೆ ಸಿನಿಮಾ ಕಥೆಯನ್ನು ಮೀರಿಸಿದ ರಹಸ್ಯವನ್ನು ಕೂಡ ಬಿಚ್ಚಿಟ್ಟಿದೆ. ಇದು ಕೇವಲ ಒಂದು ಕೊಲೆಯಲ್ಲ, ಮದುವೆಯ ಆಸೆ, 3 ಮದುವೆಗಳು, 2 ಕೊಲೆಗಳು ಮತ್ತು ಭಯಾನಕ ಯೋಜನೆಯ ಕತೆ ಇದಾಗಿದೆ. ಜನವರಿ 30, 2026ರಂದು ನಡೆದ ಈ ಒಂದು ಘಟನೆಯಲ್ಲಿ ಪರಮೇಶ್ ಎಂಬಾತನನ್ನ ಅವನ ಪತ್ನಿ ಆಶಾ ಮತ್ತು ಆಕೆಯ ಪ್ರಿಯಕರ ಚಂದಪ್ಪ ಕೊಂದಿದ್ದಾರೆ ಎಂದು ತನಿಖೆಯಲ್ಲಿ ಬಯಲಾಗಿ ಬಿಟ್ಟಿದೆ. ಈ ಕೊಲೆಯ ಹಿಂದಿನ ಕಾರಣವೇ ಆಶಾ ಮತ್ತು ಚಂದಪ್ಪನ ಮದುವೆಯ ಆಸೆ. ಈ ರಹಸ್ಯ ಪೊಲೀಸರನ್ನು ಆಘಾತಕ್ಕೆ ಒಳಪಡಿಸಿದೆ. ಇದಷ್ಟೇ ಅಲ್ಲದೆ ಇನ್ನು ಈ ಕಥೆಯಲ್ಲಿ ಮತ್ತಷ್ಟು ರಹಸ್ಯಗಳು ಕೂಡ ಇದ್ದಾವೆ. ಮೂರನೆಯ ಮದುವೆ ಆಸೆಗೆ ಗಂಡನಿಗೆ ಚಟ್ಟವನ್ನು ಕಟ್ಟುವಂತ ಕೆಲಸವನ್ನ ಈ ಕ್ರೂರಿ ಮಾಡಿದ್ಲು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪರಮೇಶ್ ಹೆಬ್ಬೂರಿನ ದಾಸರಹಳ್ಳಿಯ ನಿವಾಸಿಯಾಗಿದ್ರು. ಆಶಾ ಪರಮೇಶ್ ನನ್ನ 2ನೇ ಮದುವೆ ಆಗಿದ್ರು. ಆಶಾಳ ಮೊದಲ ಪತಿ ಮೃತಪಟ್ಟ ನಂತರ ಪರಮೇಶ್ ಅವರೊಂದಿಗೆ ಮದುವೆಯಾಗಿ 10 ವರ್ಷ ಸಂಸಾರವನ್ನು ಕೂಡ ಮಾಡಿದ್ರು. 10 ವರ್ಷದ ಸಂಸಾರಕ್ಕೆ ಮುದ್ದಾದ ಮಕ್ಕಳ ಜನನವೂ ಕೂಡ ಹಾಗೆ ಬಿಟ್ಟಿತ್ತು. ಆಶಾ ಚಂದ್ರಪ್ಪನ ಪರಿಚಯವಾಗುತ್ತೆ. ಚಂದ್ರಪ್ಪ ಅಡುಗೆ ಭಟ್ಟನಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಇಬ್ಬರ ನಡುವೆ ಅಕ್ರಮ ಸಂಬಂಧ ಬೆಳೆಯಿತು. ಅದಾದ ನಂತರ ಆಶಾ 3ನೇ ಮದುವೆಯ ಕನಸುಗಳನ್ನ ಕಂಡುಕೊಳ್ತಾಳೆ. ಅಲ್ಲದೆ ಚಂದ್ರಪ್ಪನಿಗೂ ಕೂಡ ಇದು 2ನೇ ಮದುವೆಯಾಗಬೇಕಿತ್ತು. ಇದೆಲ್ಲದಕ್ಕೂ ಕೂಡ ಅಡ್ಡಿ ಇದ್ದದ್ದು ಆಶಾಳ ಗಂಡ ಪರಮೇಶ್ವರನನ್ನ ಕೊಲೆ ಮಾಡಿಬಿಟ್ರೆ ನಾವಿಬ್ರು ಆರಾಮಾಗಿ ಮದುವೆ ಆಗಬಹುದು ಅನ್ನುವಂಥ ಮನಸ್ಥಿತಿ ಇವರಲ್ಲಿ ಬಂದಿತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಜನವರಿ 30ರಂದು ಆಶಾ ಮತ್ತು ಚಂದ್ರಪ್ಪ ಪ್ಲಾನ್ ಅನ್ನ ಮಾಡಿಕೊಳ್ತಾರೆ. ಪರಮೇಶ್ನನ್ನ ದಿಂಬಿಟ್ಟು ಉಸಿರುಗಟ್ಟಿಸಿ ಕೊಂದು ಬಿಡ್ತಾರೆ. ಬಳಿಕ ಹೃದಯಾಘಾತದಿಂದ ಸಾವು ಸಂಭವಿಸಿದೆ ಎಂದು ಕಥೆಯನ್ನ ಕಟ್ಟಿಬಿಡ್ತಾರೆ. ತರಾತುರಿಯಲ್ಲಿ ಅಂತ್ಯಕ್ರಿಯೆ ಮಾಡಿಬಿಡ್ತಾರೆ. ಕೊಲೆಯ ಕೇವಲ 20 ದಿನಗಳ ನಂತರ ಆಶಾ ಚಂದ್ರಪ್ಪನೊಂದಿಗೆ ಮದುವೆಯಾಗಿದ್ದು, ಇದರಿಂದ ಆರೋಪಿಗಳು ಲಾಕ್ ಆಗಿ ಬಿಟ್ಟಿದ್ದಾರೆ. ಮದುವೆಯಿಂದ ಅನುಮಾನ ಪೊಲೀಸರ ತನಿಖೆಯಲ್ಲಿ ರಹಸ್ಯ ಬಯಲಾಗಿ ಬಿಡುತ್ತೆ. ಮದುವೆಯ ಸುದ್ದಿಯಿಂದ ಅನುಮಾನಗೊಂಡಿರುವಂತಹ ಪರಮೇಶ್ವರ್ ಸಹೋದರಿ ಪೊಲೀಸರಿಗೆ ದೂರನ್ನ ನೀಡುತ್ತಾರೆ. ಪೊಲೀಸರು ತನಿಖೆ ಆರಂಭಿಸಿ ಊತ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸುತ್ತಾರೆ. ಪರೀಕ್ಷೆಯಲ್ಲಿ ಸಾವು ಹೃದಯಾಘಾತದಿಂದಲ್ಲ, ಉಸಿರುಗಟ್ಟಿಸಿ ನಡೆದ ಕೊಲೆ ಎಂದು ದೃಢಪಟ್ಟಿದೆ. ಇದಾದ ನಂತರ ತನಿಖೆಯಲ್ಲಿ ಆಶಾ ಮತ್ತು ಚಂದ್ರಪ್ಪನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅವರ ಅಕ್ರಮ ಸಂಬಂಧದ ಮದುವೆ ಆಸೆ ಎಲ್ಲ ಬಯಲಾಗಿ ಬಿಡುತ್ತೆ. ಆಶಾ 3ನೇ ಮದುವೆಯ ಆಸೆಯಿಂದ ಪರಮೇಶ್ವರನನ್ನ ಕೊಂದಿದ್ದಾಳೆ ಎನ್ನುವಂಥದ್ದು ಬಾಯಿ ಬಿಟ್ಟಿದ್ದಾಳೆ. ಇನ್ನು ಚಂದ್ರಪ್ಪನಿಗೂ ಇದು 2ನೇ ಮದುವೆ. ಚಂದ್ರಪ್ಪನ ಇಂದಿನ ಜೀವನವು ರಹಸ್ಯಮಯವಾಗಿದೆ. ಅವನ ಮೊದಲನೆಯ ಪತ್ನಿ ವರದಕ್ಷಿಣೆ ಕಿರುಕುಳದ ಆರೋಪದಲ್ಲಿ 2017ರಲ್ಲಿ ನೇಣಿಗೆ ಶರಣಾಗಿದ್ಲು. ಆ ಪ್ರಕರಣದಲ್ಲಿ ಚಂದ್ರಪ್ಪನ ವಿರುದ್ಧ ಕುಣಿಗಲ್ನಲ್ಲಿ ಪೊಲೀಸ್ ಪ್ರಕರಣ ದಾಖಲಾಗಿತ್ತು. ಅವನು ಜೈಲು ವಾಸ ಅನುಭವಿಸಿದ್ದ. ಇದು ಮುಗಿಸಿಕೊಂಡು ಹೊರಬಂದ ನಂತರ ಆಶಾಳ ಪರಿಚಯವಾಗುತ್ತೆ. ಇಬ್ಬರ ಆಸೆಗೆ ಪರಮೇಶ್ ಬಲಿಯಾಗಿ ಬಿಟ್ಟಿದ್ದಾನೆ. ಈ ಘಟನೆ ಪೊಲೀಸರನ್ನೇ ಆಘಾತಕ್ಕೆ ಒಳಪಡಿಸಿದೆ. ಮದುವೆ ಆಗುವ ಆಸೆಯಿಂದಾಗಿ ಇಂಥದ್ದೊಂದು ಭಯಾನಕ ಸ್ಕೆಚ್ ಅನ್ನು ಹಾಕಿರುವಂತ ಇವರಿಬ್ಬರು ಇದ್ದಾರಲ್ಲ, ನಿಜಕ್ಕೂ ಇವರು ಮೃಗಕ್ಕಿಂತ ಕೆಟ್ಟವರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೃಗವನ್ನ ಇವರಿಗೆ ಹೋಲಿಕೆ ಮಾಡಿದ್ರೆ ಮೃಗಕ್ಕೆ ಕೆಟ್ಟ ಹೆಸರು ಅಂತ ಹೇಳ್ಬೋದು. ಯಾಕೆಂದ್ರೆ ಮೃಗದ ಕೆಲಸವೇ ಇನ್ನೊಬ್ಬರನ್ನ ಕಚ್ಚಿ ತಿನ್ನೋದು ಅಥವಾ ಇನ್ನೊಂದು ಪ್ರಾಣಿಯನ್ನ ಕೊಲೆ ಹಾಡುವಂಥದ್ದು, ಅದರ ಹುಟ್ಟು ಗುಣ ಅದು. ಆದರೆ ಮನುಷ್ಯನ ಹುಟ್ಟು ಗುಣ ಅದಲ್ಲ. ತನ್ನ ಗಂಡನನ್ನೇ ಕೊಲೆ ಮಾಡುವಂಥದ್ದು ಅಥವಾ ಮದುವೆ ಆಗುವ ವಿಚಾರಕ್ಕೆ ಬೇರೊಬ್ಬರ ಜೊತೆ ಕೈ ಜೋಡಿಸುವಂಥದ್ದು, ಇದ್ಯಾವುದು ಸರಿ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಒಟ್ಟಾರೆಯಾಗಿ ಆಶಾ ಮತ್ತು ಚಂದ್ರಪ್ಪನನ್ನು ಬಂಧಿಸಲಾಗಿದೆ. ಮುಂದಿನ ತನಿಖೆಯಲ್ಲಿ ಹೆಚ್ಚಿನ ವಿವರಗಳು ಬಹಿರಂಗ ಆಗುವಂತಹ ಸಾಧ್ಯತೆ ಎಲ್ಲವೂ ಕೂಡ ಇದೆ.
ಇಂತಹದ್ದೊಂದು ಪ್ರಕರಣ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ. ಕಳೆದ ಒಂದು ವಾರದಿಂದಲೂ ಕೂಡ ಸತತವಾಗಿ ಈ ಸುದ್ದಿ ಪ್ರಸಾರ ಆಗ್ತಾ ಇತ್ತು. ಒಂದಿಷ್ಟು ಅನುಮಾನ ಅಂಥದ್ದೆಲ್ಲವೂ ಕೂಡ ಉಟ್ಕೊಂಡ ಬಳಿಕ ಎಲ್ರಿಗೂ ಕೂಡ ಇದೊಂದು ಕ್ಯೂರಿಯಾಸಿಟಿ ಕೂಡ ಹುಟ್ಟಿಸಿ ಬಿಟ್ಟಿತ್ತು. ಏನು ಆಗಿರ್ಬೋದು ಪ್ರಕರಣ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ಸೊ ನಾನು ಕೂಡ ಅಷ್ಟೇ, ಮರಣೋತ್ತರ ಪರೀಕ್ಷೆ ಬರಲಿ, ಮರಣೋತ್ತರ ಪರೀಕ್ಷೆ ಬಂದ ಬಳಿಕ ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ಕೂಡ ಗೊತ್ತಾಗುತ್ತೆ. ಅದಾದ ಬಳಿಕ ಸುದ್ದಿಯನ್ನು ಪ್ರಸಾರ ಮಾಡಿದರೆ ಆಯಿತು ಅಂತಾನೆ ಕಾಯ್ತಾ ಇದ್ದೆ. ನಿನ್ನೆಷ್ಟೇ ಈ ಒಂದು ಮರಣೋತ್ತರ ಪರೀಕ್ಷೆಯೂ ಕೂಡ ಬಂದಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ, ಯಾರೋ ಕೊಲೆ ಮಾಡಿರುವಂಥ ಶಂಕೆಯೂ ಆಗಿದೆ ಅನ್ನುವ ರೀತಿಯಲ್ಲಿ ರಿಪೋರ್ಟ್ ಬರುತ್ತೆ. ಅದಾದ ಬಳಿಕ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಅದಾದ ಬಳಿಕ ಆಶಾ ಮತ್ತು ಈ ಚಂದ್ರಪ್ಪ ಇಬ್ಬರು ಕೂಡ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವುದೋ ಒಂದು ದುರಾಸೆಗೆ ಬಿದ್ದು ಸುಂದರವಾದಂತಹ ಕುಟುಂಬವನ್ನು ಈ ರೀತಿಯಾಗಿ ಕಳೆದುಕೊಂಡು ಈಗ ಜೈಲೇ ಗತಿ ಎಂಬಂತೆ ಬದುಕಬೇಕಾದಂಥ ಪರಿಸ್ಥಿತಿ ಇಬ್ಬರಿಗೂ ಕೂಡ ಎದುರಾಗಿ ಬಿಟ್ಟಿದೆ. ಸ್ನೇಹಿತರೆ, ಎಂತಹ ಕಾಲ ಬಂತು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಈ ಸಂದರ್ಭಕ್ಕೆ ಹುಟ್ಕೊಂಡು ಬಿಡುತ್ತೆ. ಸ್ವತಃ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರೋದು ಕೂಡ ಕಷ್ಟದ ಜೀವನ ಹಾಗೆ ಬಿಟ್ಟಿದೆ. ಗಂಡ ಹೆಂಡತಿಗೆ ಚಟ್ಟ ಕಟ್ಟೋದು, ಹೆಂಡತಿ ಗಂಡನಿಗೆ ಚಟ್ಟ ಕಟ್ಟೋದು ನಮ್ಮ ಸಮಾಜದಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಅದು ಯಾಕೆ ದುರಾಸೆಗಳು ಉಟ್ಕೊಳ್ತಾ ಇದ್ದಾವೋ ಗೊತ್ತಿಲ್ಲ. ಮದುವೆ ಆದ ಹೆಣ್ಣಾಗಿರ್ಬೋದು, ಗಂಡ ಆಗಿರ್ಬೋದು, ಅದರಲ್ಲೂ ಕೂಡ ಸಂಸಾರವನ್ನು ಮಾಡಿರ್ತಾರೆ, 10 ವರ್ಷಗಳ ಜೀವನವನ್ನು ಮಾಡಿರ್ತಾರೆ, ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತಾರೆ. ಕೆಲವೊಮ್ಮೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇರುತ್ತೆ, ವೈಮನಸ್ಸುಗಳು ಬರ್ತಾ ಇರುತ್ತೆ. ಸಂಸಾರದಲ್ಲಿ ಅಂತಹ ವೈಮನಸ್ಸುಗಳು ಬರದೆ ಜೀವನ ಮಾಡೋದಕ್ಕೆ ಹೇಗೆ ಸಾಧ್ಯ? ಒಂದಿಷ್ಟು ಏನೋ ವೈಮನಸ್ಸು ಅಥವಾ ಇನ್ನೇನೋ ಇರುತ್ತೆ. ಆದರೆ ಅದೆಲ್ಲದಕ್ಕೂ ಕೂಡ ಕೊಲೆನೇ ಕಾರಣ ಅಥವಾ ಕೊಲೆನೇ ಅಂತ್ಯ ಅನ್ನೋದು ಆಗಬಾರ್ದಾಗುತ್ತೆ. ಯಾಕೆ ಸಮಾಜ ಇಂತಹ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ? ಸಮಾಜ ಕೆಟ್ಟ ನಿರ್ಧಾರಕ್ಕೆ ಯಾಕೆ ಮುಂದಾಗ್ತಾ ಇದೆ ಎನ್ನುವಂಥ ಪ್ರಶ್ನೆ ಈ ಒಂದು ಸಂದರ್ಭಕ್ಕೆ ಕಾಡುತ್ತೆ. ಸ್ನೇಹಿತರೆ, ಈ ಒಂದು ಕೇಸ್ನ ಕುರಿತಾಗಿ ಈ ಒಂದು ನಾಲಾಯಕರಿಗೆ ಎಂತಹ ಶಿಕ್ಷೆಯನ್ನು ಕೊಟ್ಟರೂ ಕೂಡ ಕಡಿಮೆ ಅನ್ನೋದು ನನ್ನ ಅನಿಸಿಕೆ. ಸೊ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.